ಅಕ್ಕ, ಎಷ್ಟು ಖುಷಿಯಾಗಿದ್ದಕ್ಕ ನೀನು. ಆ ಏಜೆ ನಿನ್ನ ಜೀವನದಲ್ಲಿ ಎಂಟ್ರಿ ಕೊಟ್ಟು ನಿನ್ನ ಜೀವನೇ ತೆಗೆದ್ಬಿಟ್ನಲ್ಲಕ್ಕ. ನಿನ್ನ ಜೀವನ ಶುರುವಾಗೋಕ್ಕೆ ಮುಂಚೆನೇ ಅಂತ್ಯ ಆಯಿತು ಅಂತ ಇಷ್ಟು ವರ್ಷದಿಂದ ಕೊರಗ್ತಾ ಇದ್ದೆ. ನಿನ್ನ ಸಾವಿಗೆ ಕಾರಣ ಆಗಿರೋ ಏಜೆನ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ನಿನ್ನ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ದೆ. ಅಕ್ಕ, ಇನ್ಮೇಲೆ ನಾನು ಅಳಲ್ಲ. ಇಷ್ಟು ವರ್ಷದ ನನ್ನ ಕಣ್ಣೀರಿಗೆ ಈಗ ಬೆಲೆ ಸಿಗೋ ಟೈಮ್ ಬಂದಿದೆ. ನಿನ್ನ ಸಾವಿಗೆ ಕಾರಣ ಆಗಿರೋ ಏಜೆ ಅವನ ಮುಖವಾಡನ್ನು ಕಳಿಸೋ ಟೈಮ್ ಬಂದಿದೆ. ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಟೈಮ್ ಬಂದಿದೆ. ಆ ಏಜೆನ ಸುಮ್ಮನೆ ಬಿಡಲ್ಲ ನಾನು. ನಿನ್ನನ್ನು ಕೊಂದಿರೋ ತಪ್ಪಿಗೆ ಆ ಏಜೆಗೆ ಶಿಕ್ಷೆ ಕೊಡಿಸ್ತೀನಿ. ಇದು ನಾನು ನಿನ್ನ ಅಮ್ಮನಾಗಿ ಮಾಡ್ತಾ ಇರೋ ಪ್ರತಿಜ್ಞೆ. ಸದ್ಯ ನಾನೇನೋ ಹಿಟ್ಲರ್ ಜೈಲಿಂದ ತಪ್ಪಿಸ್ಕೊಂಡು ಬಂದೆ ಅನ್ನೋ ಖುಷಿಯಲ್ಲಿದ್ರೆ ನೀವ್ ಯಾರಿ ನನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದೀರಾ? ಅಲ್ಲ, ನಿಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ನೋಡಿ, ನಿಮ್ಗಿರೋ ನನ್ನ ಬಗ್ಗೆ ಗೊತ್ತಿಲ್ಲ. ನಿಮಗೆ ಧೈರ್ಯ ಏನಾದಿದ್ರೆ ನಾನು ಮುಂದೆ ಬಂದು ನಿಂತ್ಕೊಳ್ಳಿ. ಓಹೋ, ನೀವೇನ ಕಿಡ್ನಾಪ್ ಮಾಡಿಸಿದ್ದು? ಅಲ್ಲ, ಕಿಡ್ನಾಪ್ ಮಾಡಿಸಿ ಸ್ಲೋ ಮೋಷನಲ್ಲಿ ಬಿಲ್ಡಪ್ ತಗೊಂಡು ಬರ್ತಿದ್ದೀರಾ? ನಿಮ್ಗೆ ಒಳ್ಳೇದಾಗಲ್ಲ. ಅಲ್ಲ, ಒಬ್ಬ ಉದಯೋನ್ಮುಖ ಪ್ರತಿಭೆಗೆ ವೆರೈಟಿಯಾಗಿ ಹಿಂಸೆ ಕೊಡ್ತಿದ್ದೀರಲ್ಲ, ನಿಮ್ಗೆ ಪಾಪ ಸುತ್ಕೊಳ್ಳುತ್ತೆ. ಅಲ್ಲಿ ಏಜೆ ಕಾಟ, ಇಲ್ಲಿ ನಿಮ್ ಕಾಟ. ಯಾಕ್ರಿ ಈ ತರ ಹಿಂಸೆ ಕೊಡ್ತಿದ್ದೀರಾ? ನಿಮಗೆ ಇಷ್ಟೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಇದು ನಿಮಗೆ ಹಿಂಸೆ ಅನ್ನಿಸ್ತಾ ಇದೆಯಾ? ನರ್ಸರಿಯಿಂದ ಗುಲಾಬಿ ಗಿಡನ ತಗೊಂಡು ಬಂದಾಗೆ ನಿಮ್ಮನ್ನು ಸೇಫಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಇದು ನಿಮಗೆ ಕಿಡ್ನಾಪ್ ಥರ ಕಾಣಿಸ್ತಾ ಇದೆಯಾ? ನೀವ್ ಹೇಳೋದು ಪಾಯಿಂಟೇ. ಹಾಗಿದ್ರೆ ನೀವು ಕಿಡ್ನಾಪರ್ ಅಲ್ವಾ? ಅಲ್ಲ. ಮತ್ಯಾರು? ನಾನು CCB ಆಫೀಸರ್. ಅಯ್ಯೋಯ್ಯೋ, ಏಜೆ ಏನಾದರೂ ಕಂಪ್ಲೇಂಟ್ ಕೊಟ್ಬಿಟ್ರಾ? ನೋಡಿ, ನಾನೇನೋ ತಪ್ಪು ಮಾಡಿಲ್ಲ. ಆಕ್ಚುಲ್ ಆಗಿ ತಪ್ಪು ಮಾಡಿರೋದು ಆ ಏಜೆ ಅವರು. ಹಾಗೆ ನೋಡಕ್ ಹೋದ್ರೆ ನಾನೇ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನೋ ಏಜೆ ಮನೆ ಮರ್ಯಾದೆ ಹೋದ್ರೆ ಅಜ್ಜಿ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಂತ ಕ್ಷಮಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಲ್ಲ, ಇವಾಗ ನೋಡಿದ್ರೆ ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ನೀವು ಅವ್ರಿಗೆ ಶಿಕ್ಷೆ ಕೊಡ್ಬೇಕು, ನಂಗಲ್ಲ. ಅವರು ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆಗಿದಾರೆ, ಗೊತ್ತಾ? ನಿಮಗೆ ನಾನು ಇಷ್ಟೆಲ್ಲ ಹೇಳಿದ್ರು ನಂಬಿಕೆ ಬರ್ತಿಲ್ವಾ? ನೀವೆಲ್ಲ ನಂಬ್ತೀರಾ ಬಿಡಿ. ಆ ಏಜೆ ನಿಮಗೆ ಬಂಡಲ್ ಗಟ್ಲೆ ನೋಟ್ ಕೊಟ್ಟಿರ್ತಾರೆ, ಅದನ್ನ ತಗೊಂಡು ಈ ಬಡಪಾಯಿನ ಅರೆಸ್ಟ್ ಮಾಡಕ್ ಬಂದಿರ್ತೀರಾ. ನಿಮಗೆ ಸ್ವಲ್ಪನಾದ್ರೂ ಮಾನವೀಯತೆ ಇದೆಯಾ? ಸ್ವಲ್ಪನಾದ್ರೂ ಸಾಕು, ನಿಲ್ಲಿಸ್ರಿ. ಅವ್ನು ಕೊಡೋ ದುಡ್ಡಿಗೆ ಆಸೆ ಪಡೋ ಆಫೀಸರ್ ಅಲ್ಲ ನಾನು. ಆ ಏಜೆನ ಅರೆಸ್ಟ್ ಮಾಡೇ ಮಾಡ್ತೀನಿ. ಸೂಪರ್ ರೀ ನೀವು, ಸೂಪರ್. ನನ್ನನ್ನ ಮೋಸ ಮಾಡಿ ಮದುವೆ ಆಗಿದ್ದಕ್ಕೆ ಅವ್ರ ಅರೆಸ್ಟ್ ಆಗ್ಲೇಬೇಕು. ಹೌದು, ಏಜೆ ಅರೆಸ್ಟ್ ಆಗೇ ಆಗ್ತಾನೆ. ಆದರೆ ನಿಮ್ಮನ್ನು ಮದುವೆ ಆಗಿರೋದಕ್ಕಲ್ಲ, ಅವನ ಮೊದಲನೇ ಹೆಂಡತಿ ಅಂತರನ್ನ ಕೊಲೆ ಮಾಡಿದ್ದಕ್ಕೆ. ಅಬ್ಬಬ್ಬಾ, ಏನನ್ನೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ಲ ಹುಡುಗಿ. ನೆನೆಸ್ಕೊಂಡ್ರೆ ಇರಿಟೇಟ್ ಆಗುತ್ತೆ ನಮ್ಗೆ. ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದಾನೆ. ನಾವೇನ್ ಮಾಡಿದ್ವಿ? ಅಪ್ಪ ಹೇಗೋ ನೆಮ್ಮದಿಯಾಗಿದ್ರು, ಆದ್ರೆ ಈ ಮನೆಗೊಬ್ರು ಅತ್ತೆ ಬೇಕು ಅಂತ ಹಠ ಮಾಡಿದವರು ನೀವೇ ತಾನೆ? ಆಸೆ ಪಟ್ಟು ಈ ಮನೆಗೆ ಪ್ರಾಬ್ಲಮ್ಸ್ ಇನ್ವೈಟ್ ಮಾಡಿದ್ ನೀವೇ. ಏನೋ ನಾವು ಹೇಳಿದಕ್ಕೆ ಏಜೆ ಮದ್ವೆ ಆದ್ರು ಅನ್ನೋ ತರ ರಿಯಾಕ್ಟ್ ಮಾಡ್ತಿದ್ದೀರಾ? ನಾವು ಈ ಮನೆಗೆ ಸೊಸೆಯರಾಗಿ ಬಂದಾಗಿಂದನೂ ಹೇಳ್ತಾನೆ ಇದ್ದೀವಿ ಮದ್ವೆ ಆಗಿ ಅಂತ. ಅವಾಗ ಅವ್ರು ಒಪ್ಕೊಂಡ್ಬಿಟ್ಟಿದ್ರಾ? ಅದೇ ಏಜೆ ಮದ್ವೆಗೆ ಒಪ್ಕೊಳಕ್ ಕಾರಣ ಅಂತರ ಅತ್ತೆ ಆಸೆ. ಅದೆಲ್ಲ ಬಿಡಿ. ಸದ್ಯ ಅವಳು ಇದ್ದಿದ್ರೆ ಹಿಂಸೆ ಆಗಿರೋದು. ಈಗ ಹೋದ್ಲಲ್ಲ.
ಹೋಗೋದೇನೋ ಹೋದ್ಲು, ಆದರೆ ಏಜೇನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿ ಹೋದ್ಲಲ್ಲ, ಅದಕ್ಕೇನು ಹೇಳ್ತೀರಾ? ಅವಳು ಇಲ್ಲೇ ಇದ್ದಿದ್ರೆ ಲೈಫ್ ಲಾಂಗ್ ನಮ್ಮೆಲ್ಲರೂ ಮರ್ಯಾದೆ ತೆಗಿತಾನೆ ಇರ್ತಿದ್ಲು. ಬಟ್ ಅದು ಇವತ್ತಿಗೆ ಕೊನೆ ಆಯ್ತಲ್ಲ, ಸೊ ನಾವೆಲ್ಲರೂ ಖುಷಿ ಪಡಬೇಕು. ಇಲ್ಲ, ಇದು ಇಲ್ಲಿಗೆ ಕೊನೆ ಅಲ್ಲ. ನಾವಿನ್ನೂ ಸಮಾಜನ ಎದುರಿಸ್ಬೇಕು. ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಇದು ಎಲ್ಲಿಗೋಗಿ ಮುಟ್ಟುತ್ತೋ ಏನು ಕತೆನೋ. ಸಮಸ್ಯೆ ಏನೇ ಬರಲಿ, ಈ ಮನೆಗೋಸ್ಕರ, ಏಜೆಗೋಸ್ಕರ ನಾವು ನಿಂತು ಹೋರಾಡಲೇಬೇಕು. ಒಟ್ನಲ್ಲಿ ಅವಳಿ ಮನೆಗೆ ವಾಪಸ್ ಬರಬಾರ್ದು. ಈ ಮನೆಗೆ ಏನೇ ಪ್ರಾಬ್ಲಮ್ಸ್ ಬಂದ್ರೂ ನಾವು 3 ಜನ ಒಟ್ಟಿಗೆ ನಿಂತು ಹೋರಾಡ್ತೀವಿ. ನೋಡಿ ಮಿಸ್ಟರ್ ವಿಕ್ರಮ್, ನೀವು ಏಜೆಗೆ ಕೊಬ್ಬು ಅನ್ನಿ, ದುರಂಕಾರ ಅನ್ನಿ, ಆಟಿಟ್ಯೂಡ್ ಅನ್ನಿ, ನಾನು ಒಪ್ಕೋತೀನಿ. ಆದರೆ ಅವರೊಬ್ಬರನ್ನ ಕೊಲೆ ಮಾಡಿದರೆ ಅನ್ನೋದನ್ನ ನಾನು ನಂಬಲ್ಲ. ನಾನಲ್ಲ, ಯಾರು ನಂಬಲ್ಲ. ಯಾರು ನಂಬಲ್ಲ ನಿಜ. ಆದರೆ ಅಂತರನ್ ಕೊಲೆ ಮಾಡಿದ್ದು ಏಜೇನೆ. ಸಾಕ್ಷಿ ಇದ್ದಿದ್ರೆ ನಾನು ಇವತ್ತಿಷ್ಟು ಒದ್ದಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಸಾಕ್ಷಿ ಇದೆಯೋ ಇಲ್ಲೋ ಅದು ಸೆಕೆಂಡ್ರಿ. ಆದರೆ ನಾನು ಸ್ಟ್ರಾಂಗ್ ಆಗಿ ಹೇಳ್ತಿದ್ದೀನಿ, ಏಜೆ ಒಬ್ರನ್ನ ಕೊಲೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದರಲ್ಲೂ ಅಂತರ ಅವ್ರನ್ನಂತೂ ಸಾಧ್ಯನೇ ಇಲ್ಲ. ಏಜೆ ಅಂತರ ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಅವ್ರ ಕಣ್ಣಲ್ಲಿ, ಅವ್ರ ನಡೆಯಲ್ಲಿ, ಅವ್ರ ನುಡಿಯಲ್ಲಿ, ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರ ಪ್ರೀತಿ ಕಾಣಿಸುತ್ತೆ. ಬೆಟ್ಟದಂತ ಮನುಷ್ಯ, ಕೋಪ ಬಂದ್ರೆ ಸಿಂಹಕ್ಕಿಂತ ಸ್ಟ್ರಾಂಗು. ಅಂತ ಮನುಷ್ಯ ಅಂತರ ವಿಷಯಕ್ಕೆ ಬಂದ್ರೆ ಪುಟ್ಟ ಮಗು ತರ ಆಡ್ತಾರೆ. ಅವ್ರ ಮೇಲೆ ಇಂಥ ಅಪವಾದ ಹೊರಿಸೋದು ದೊಡ್ಡ ತಪ್ಪು. ಇದೆ ಆ ಏಜೆಗಿರೋ ಟ್ಯಾಲೆಂಟ್. ನಿಜವಾದ ಆರ್ಟಿಸ್ಟು ನೀವಲ್ಲ, ಆ ಏಜೆ. ತಾನೆಷ್ಟೇ ಕೆಟ್ಟವನಾಗಿದ್ರು ಒಳ್ಳೆ ಥರ ಆಕ್ಟಿಂಗ್ ಮಾಡ್ತಾನೆ. ಆ ಮನುಷ್ಯಂಗೆ ಕೋಪ ಜಾಸ್ತಿ. ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಅವನು. ಸೋಲ್ಸಕ್ಕಾಗಿಲ್ಲ ಅಂದ್ರೆ ಈ ರೀತಿ ಸಾಯಿಸ್ಬಿಡ್ತಾನೆ. ಅವನ ಸಾಮ್ರಾಜ್ಯದಲ್ಲಿ ಅವನೇ ಅಧಿಪತಿ ಆಗಿರ್ಬೇಕು. ಅವನ್ ಗೆಲ್ಬೇಕು ಅಂದ್ರೆ ಅದಕ್ಕೆ ಯಾವ ದಾರಿ ಬೇಕಾದ್ರೂ ಹಿಡಿತಾನೆ ಅವನು. ಅದಕ್ಕೆ ಸಾಕ್ಷಿ ಅವನ್ ನಿಮ್ಮನ್ನ ಮದುವೆ ಆಗಿದ್ದು. ನನ್ನ ಮದುವೆ ಆಗೋದಕ್ಕೆ ನಿನಗೆ ಒಪ್ಪಿಗೆ ಇದೆ ಅಂತ ಬರೆಸಿರೋ ಅಗ್ರಿಮೆಂಟ್ ಇದು. ಇದಕ್ಕೆ ನಿನ್ನ ಸಿಗ್ನೇಚರ್ ಬೇಕು. ನಮ್ಮ ಪುಣ್ಯಕ್ಕೆ ಏಜೆ ಬಂದು ನಮ್ಮನ್ನು ಬಚಾವ್ ಮಾಡಿದ್ರು. ನಾನು ಬಂದಿದ್ದು ಬರೀ ಥ್ಯಾಂಕ್ಸ್ ಹೇಳೋಗೋಕ್ಕಲ್ಲ, ಹೆಲ್ಪ್ ಕೇಳೋಕ್ಕೆ. ಮಾಡೋ ಸಹಾಯಕ್ಕೆ ಸಹಕಾರನೂ ಬೇಕಲ್ವಾ? ನಾನು ನಿನಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ. ನೀನು ನಿನ್ನ ಮಾತನ್ನು ಉಳಿಸ್ಕೋಬೇಕು ಅಂದರೆ ನನ್ನ ಮದುವೆ ಆಗಲೇಬೇಕು. ಏಜೆಗೆ ಹೆಂಡತಿಯಾಗಿ ಈ ಮನೆಗೆ ಯಾರು ಬರ್ತಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿನ ಬ್ರೇಕ್ ಮಾಡೋಂಥ ಸಮಯ ಬಂದಿದೆ. ಆ ಲಕಿಯೆಸ್ಟ್ ಗರ್ಲ್ ಲೀಲಾ. ನಿನ್ನ ತಂಗಿ ನಿನಗೆ ಜೀವಂತವಾಗಿ ಬೇಕು ಅಂತಂದ್ರೆ ಆ ಏಜನ ನೀನು ಮದುವೆ ಆಗಬೇಕು. ನಿಮ್ಮನ್ನು ಮದುವೆ ಆಗಿದ್ದ ರೀತಿನೇ ಅವತ್ತು ಮೋಸದಿಂದ ಅವನ ಹೆಂಡತಿನ ಕೊಲೆ ಮಾಡಿದ್ದು. ಈಗ ನೋಡಿ, ನಿಮಗೆ ಚೆನ್ನಾಗಿ ಗೊತ್ತು ಆ ಏಜೆ ನಿಮ್ಮನ್ನ ಮೋಸ ಮಾಡಿ ಮದುವೆ ಆಗಿದ್ದಾನೆ ಅಂತ. ಆದ್ರೆ ಈ ಸತ್ಯನ ನೀವು ಯಾರಿಗಾದ್ರೂ ನಂಬ್ಸಕ್ಕಾಗತ್ತಾ? ಯಾರಾದ್ರೂ ನಂಬ್ತಾರಾ? ಇಲ್ಲ, ಯಾರು ನಂಬಲ್ಲ. ಎಲ್ಲರೂ ನಂದೇ ತಪ್ಪಂತಾರೆ, ನಾನೇ ಸರಿ ಇಲ್ಲ ಅಂತಾರೆ. ಇದು ಅದೇ ಥರ. ಯಾರು ನಂಬಲಿಲ್ಲ, ನಂಬಿಸೋದಕ್ಕೂ ಆಗಲ್ಲ. ಅಕಸ್ಮಾತ್ ನಂಬಿದ್ರೂ ಅವನಿಗಿರೋ ಹಣಬಲ, ಜನಬಲದಿಂದ ಎಲ್ಲ ಮುಚ್ಚಾಕ್ತಾನೆ. ನನ್ನ ಅಕ್ಕ ಅನ್ಯಾಯವಾಗಿ ಕೊಲೆ ಆಗೋದ್ಲು. ಏನು ಅಂತರ ಅವರು ನಿಮ್ಮ ಅಕ್ಕನ? ಹೌದು. ಏಜೆ ಕುತಂತ್ರಕ್ಕೊಳಗಾಗಿ ಪ್ರಾಣ ಬಿಟ್ಲಲ್ಲ ಅಂತರ. ಅವ್ರ ತಮ್ಮ ನಾನೇ. ನೋಡಿ ವಿಕ್ರಮ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ಇಲ್ಲ ಲೀಲಾ ಅವರೇ, ನನಗೆ ಸಮಾಧಾನ ಆಗಬೇಕು ಅಂದರೆ ಏಜೆಗೆ ಶಿಕ್ಷೆ ಆಗಲೇಬೇಕು. ಅವತ್ತಿಂದ ಅವನಿಗೆ ಶಿಕ್ಷೆ ಕೊಡ್ಸೋದಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಅವತ್ತು ನನಗೆ ಯಾರ ಸಹಾಯನೂ ಇರಲಿಲ್ಲ. ಇವತ್ತು ನೀವು ನನಗೆ ಸಹಾಯ ಮಾಡ್ತೀರ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ನೀವು ನನಗೆ ಸಹಾಯ ಮಾಡಿದ್ರೆ ಖಂಡಿತ ಆ ಏಜೆಗೆ ಶಿಕ್ಷೆ ಕೊಡಿಸ್ಬೋದು. ಹೇಳಿ, ನೀವು ನನಗೆ ಸಹಾಯ ಮಾಡ್ತೀರಾ?
ನನ್ನ ಹಾಗೆ ಒಂದು ಹೆಣ್ಣು. ಅವ್ರ ಸಾವಿಗೆ ನ್ಯಾಯ ಸಿಗುತ್ತೆ ಅಂದರೆ ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡೇ ಮಾಡ್ತೀನಿ. ಹೇಳಿ, ಏನು ಮಾಡಬೇಕು? ಅಕ್ಕನ ಸಾವಿಗೆ ಏಜನೆ ಕಾರಣ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಸಾಕ್ಷಿ ಬೇಕು. ಆ ಸಾಕ್ಷಿ ಹುಡುಕ್ಬೇಕು ಅಂದರೆ ನೀವು ಮತ್ತೆ ಆ ಮನೆಗೆ ಹೋಗಬೇಕು. ಅಪ್ಪ, ಟ್ರೈ ಮಾಡ್ತಾನೆ ಇದ್ದೀನಿ. ಅಕ್ಕನ ನಂಬರ್ ಆಗ್ಲಿಂದ ನಾಟ್ ರೀಚಬಲ್ ಬರ್ತಿದೆ. ಅಯ್ಯೋ ಭಗವಂತ, ಫೋನ್ಗೂ ಸಿಗ್ತಾ ಇಲ್ಲ. ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಅದೇ ಬೇಜಾರಲ್ಲಿ ಏನಾದರೂ ಮಾಡ್ಕೊಂಬಿಟ್ರೆ. ಯಜಮಾನ್ರೇ, ನಿಮ್ದು ಭ್ರಮೆ. ಅವಳದು ಸಾಯೋ ಜಾತಕ ಅಲ್ಲ, ಸಾಯಿಸೋ ಜಾತಕ. ಅವಳು ಮಾಡಿರೋ ಘನಂದಾರಿ ಕೆಲಸಕ್ಕೆ ಎಲ್ಲಿ ನಾನು ಬೈತೀನೋ ಅಂತ ಇಲ್ಲೇ ಮನೆ ಸುತ್ತ ಅಲಿತಿರ್ತಾಳೆ. ಅಲಿಲಿ, ಅದೆಷ್ಟೊತ್ತು ಅಲಿತಾಳೋ ಅಂತ ನಾನು ನೋಡ್ತೀನಿ. ಸ್ವಲ್ಪ ಮೆತ್ತಗೆ ಮಾತಾಡೋ ಕೌಸಲ್ಯ. ನೀನು ಹೀಗೆ ಕಣ್ಣು ಬಿಟ್ಟು ಹೆದರಿಸಿದ್ರೆ ಅವಳು ಭಯದಲ್ಲಿ ಏನೋ ಮಾಡ್ತಾಳೆ. ಅವಳಿಗೂ ಒಂದು ಸ್ವಲ್ಪ ಫ್ರೀಡಮ್ ಕೊಡು. ಫ್ರೀಡಮ್ಮ? ನಾನು ಅವಳು ಫ್ರೀಡಮ್ ಕೊಡದೆ ಹಿಡಿದು ಕಟ್ಟ ಹಾಕಿದ್ನ. ಚುಕ್ಕಿನ ಹೇಗೆ ನೋಡ್ಕೊಳ್ತಿದ್ನೋ ಅವಳು ಹಾಗೆ ನೋಡ್ಕೊಳ್ತಿದ್ದೆ. ನಾನು ಅವರಿಬ್ರಿಗೆ ಯಾವತ್ತೂ ಭೇದ ಭಾವ ಮಾಡಲಿಲ್ಲ. ಏನೋ ದೊಡ್ಡ ಮನೆ ಸಿಕ್ತಲ್ಲ ಅಂತ ಹೇಳಿ ಮದುವೆ ಮಾಡಿಕೊಟ್ರೆ 3 ದಿನಕ್ಕೂ ಹೀಗೆ ಬಿಟ್ಟು ಬಂದ್ರೆ ಕೊಬ್ಬುರಿ ಅವಳಿಗೆ. ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಡ ಕೌಸಲ್ಯ. ಪಾಪ ಅವಳಿಗಲ್ಲಿ ಏನು ಹಿಂಸೆ ಆಗಿದೆಯೋ ಏನು. ಹಿಂಸೆನಾ? ನಿಮ್ಮ ಮಗಳಿಗ? ಅವಳಿಂದ ಬೇರೆಯವ್ರಿಗೆ ಹಿಂಸೆ ಆಗಿರುತ್ತೆ. ಆ ಮನೆಯವ್ರಿಗೆ ಅದೆಷ್ಟು ಕಾಟ ಕೊಟ್ಟಿದ್ದಾಳೋ ಏನೋ. ನೀವೇ ನೋಡಿದ್ರಲ್ಲ ಮೀಡಿಯಾದವ್ರ ಮುಂದೆ ಅವ್ರ ಮಾನ ಮರ್ಯಾದೆನ ಹೇಗೆ ತೆಗೆದ್ಲು ಅಂತ. ಬೇರೆಯವ್ರಾಗಿದ್ರೆ ಕತ್ತು ಹಿಡಿದು ಆಚೆ ತಳ್ಳಿರೋರು. ಇವರಾಗಿದ್ದಕ್ಕೆ ಏನೋ ಆಫ್ ಬಾಯ್ಲ್ಡು ಗೊತ್ತಿಲ್ಲದೆ ಮಾತಾಡ್ಬಿಟ್ರು ಅಂತ ಕ್ಷಮಿಸಿದ್ದಾರೆ. ಅಲ್ಲಿಗೆ ಬಿಟ್ಬಿಡ್ಬೇಕು ತಾನೆ? ಕೊಬ್ಬು ಮಾಡಿಕೊಂಡು ಮನೆಯಿಂದ ಆಚೆ ಬಂದಿದ್ದಾಳೆ. ಬೇಜವಾಬ್ದಾರಿ ಹುಡುಗಿ ನಿಮ್ಮ ಮಗಳು. ಕೌಸಲ್ಯ, ನನ್ನ ಮಗಳು ನೀನು ಅನ್ಕೊಂಡ ಹಾಗೆ ಬೇಜವಾಬ್ದಾರಿ ಹುಡುಗಿ ಅಲ್ಲ. ರಾತ್ರಿ ಅಲ್ಲಿಂದ ಎದ್ದು ಬಂದಿದ್ದಾಳೆ ಅಂದ್ರೆ ಅಲ್ಲಿ ಏನೋ ಆಗಿರುತ್ತೆ, ನಡಿಬಾರದು ನಡೆದಿರುತ್ತೆ. ಅಪ್ಪ ಅಮ್ಮ ಆಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಹೌದಪ್ಪ, ನನಗೂ ಅಕ್ಕನ ಮೇಲೆ ನಂಬಿಕೆ ಇದೆ. ಅವಳು ಕಾರಣ ಇಲ್ಲದೆ ಇಷ್ಟೆಲ್ಲ ಮಾಡಿರಲ್ಲ. ಅವಳು ಬಂದಮೇಲೆ ತಾಳ್ಮೆಯಿಂದ ಮಾತಾಡೋಣ. ಕಾರಣ ಸಾವಿರ ಇರಲಿ, ಅವಳನ್ನ ಏಜೆ ಮನೆಗೆ ವಾಪಸ್ ತಲುಪಿಸಿದೆ ನಾನು ಬಿಡಲ್ಲ. ಲೀಲಾ, ಅದೆಲ್ಲೇ ಇದೆಯಾ ಲೀಲಾ? ಅಲ್ಲ ರೀ, ಅಂಥವ್ರ ಪ್ರಾಣ ತೆಗ್ದವ್ರನ್ನ ಹಿಡ್ಕೊಡ್ಬೇಕು ಅಂತ ನನ್ನ ಪ್ರಾಣ ಬಲಿ ತಗೋ ಅಂತ ಹೇಳ್ತಿದ್ದೀರಾ? ಅದು ಅಲ್ಲದೆ ಅವ್ರ ಕೊಲೆಗಾರ ಅಂತ ನೀವೇ ಹೇಳ್ತೀರಾ, ಮತ್ತೆ ನಾನು ಅಲ್ಲಿ ಹೋಗಿ ನನ್ನ ಪ್ರಾಣ ಕಳ್ಕೊ ಅಂತ ಹೇಳ್ತಿದ್ದೀರಾ? ಇಲ್ಲಪ್ಪ, ನನ್ನ ಕೈಲಿ ಇದಾಗಲ್ಲ. ನನಗೆ ಇರೋದು ಒಂದೇ ಜೀವ. ಎಲ್ಲರಿಗೂ 2 ಜೀವ ಇರುತ್ತಾ? ನನ್ನ ಮಾತು ಕೇಳ್ರಿ ನೀವು. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ಈಗಷ್ಟೇ ಆ ಮನೆಯಿಂದ ತಪ್ಪಿಸ್ಕೊಂಡು ಬಂದು ನೆಮ್ಮದಿಯಾಗಿ ಉಸಿರಾಡ್ತಿದ್ದೀನಿ. ಇದೇ ಪರಿಸ್ಥಿತಿ ನಿಮ್ಮ ಅಕ್ಕಂಗೋ ತಂಗಿಗೋ ಬಂದಿದ್ರೆ ಇದೇ ಥರ ಮಾತಾಡ್ತಾ ಇದ್ರಾ? ಮಾತಾಡಿಲಿಲ್ಲ ಅವರೇ. ತಂಗಿಗೋಸ್ಕರ ಇಷ್ಟ ಇಲ್ಲೋರ ತಾಳಿಗೆ ಕೊಟ್ಟವ್ರು ತಾನೇ ನೀವು. ಯಾಕ್ರಿ ನನ್ನ ಎಮೋಷನಲ್ ಆಗಿ ಲಾಕ್ ಮಾಡ್ತಿದ್ದೀರಾ? ನಿಮಗೆ ಅನ್ಯಾಯ ಆಯಿತು, ತಡ್ಕೊಂಡ್ರಿ. ಇದೇ ಅನ್ಯಾಯ ನಿಮ್ಮ ತಂಗಿಗಾಗಿದ್ರೆ ನೀವು ತಡ್ಕೋತಾ ಇರಲಿಲ್ಲ, ನಂಗೆ ಚೆನ್ನಾಗಿ ಗೊತ್ತು. ಈಗಲೂ ಅಷ್ಟೇ, ನಮ್ಮ ಅಕ್ಕಂಗೆ ಈ ಥರ ಆಗಿದೆ ಅಂತ ಸಹಾಯ ಮಾಡಿಬಿಡಿ. ನಿಮ್ಮ ತಂಗಿಗೆ ಈ ಥರ ಆಗಿದೆ ಅಂದ್ಕೊಂಡು ಸಹಾಯ ಮಾಡಿ. ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಕೊಡಿಸಿ. ಬೇಕಾದರೆ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ ವಿಕ್ರಮ್ ಅವರೇ, ಅದೆಲ್ಲ ಸರಿ. ಆದರೆ ನಿಮ್ಮ ಅಕ್ಕ ಸತ್ತು ಎಷ್ಟೋ ವರ್ಷ ಆಗೋಗಿದೆ. ಈಗ ಸಾಕ್ಷಿನ ಹೇಗೆ ಹುಡ್ಕೋಕ್ಕಾಗುತ್ತೆ? ಅದು ಅಲ್ಲದೆ ಏಜೆ ಸಖತ್ ಕಿಲಾಡಿ. ಎಲ್ಲ ಸಾಕ್ಷಿನೂ ನಾಶ ಮಾಡಿರ್ತಾರೆ. ಸತ್ಯನ ಅಷ್ಟು ಸುಲಭವಾಗಿ ಯಾರಿಂದನೂ ನಾಶ ಮಾಡೋದಕ್ಕಾಗೋದಿಲ್ಲ. ನಾನು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ ಸಾಕ್ಷಿನೂ ಸಿಗುತ್ತೆ, ಆ ಏಜೆಗೆ ಶಿಕ್ಷೆನೂ ಆಗುತ್ತೆ. ಸರಿ, ಹೇಳಿ ಏನು ಮಾಡಬೇಕು?
ಕೆಲಸ ಮಾಡಿದ್ರೆ AJ ಮುಖವಾಡನ್ನ ಕಳಿಸ್ಬೋದು. ಕಳಿಸ್ತೀನಿ, ಖಂಡಿತ ಕಳಿಸ್ತೀನಿ. ನನಗೆ ಮೋಸ ಮಾಡಿರೋ AJ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅವ್ರು ಮಾಡಿರೋ ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಆಚೆ ತಂದು ಅವ್ರಿಗೆ ಪಾಠ ಕಲಿಸ್ತೀನಿ. ಗುಡ್, ವೆರಿ ಗುಡ್. ಬಟ್ ಇನ್ನೊಂದು ವಿಷಯ, AJ ತುಂಬ ಶಾರ್ಪ್. ಯಾವುದೇ ಕಾರಣಕ್ಕೂ ಮತ್ತೆ ನೀವು ಯಾವ ಉದ್ದೇಶಕ್ಕೆ ಆ ಮನೆಗೆ ಹೋಗಿದ್ದೀರಾ ಅನ್ನೋ ಸಣ್ಣ ಸುಳಿವು ಕೂಡ ಸಿಗಬಾರ್ದು ಅವನಿಗೆ. ಅಂತರ ಹಾಕೊಂಡು ಕೊಂದಿರೋ ಅವನಿಗೆ ನಿಮ್ಮನ್ನು ಕೊಲ್ಲೋದೇನು ದೊಡ್ಡ ವಿಷಯ ಅಲ್ಲ. ಅಯ್ಯೋಯ್ಯೋ, ಏನ್ರಿ ಏನೇನೋ ಹೇಳಿ ಹೆದರ್ಸ್ತಿದ್ದೀರಾ? ಹೆದರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಪರಿಸ್ಥಿತಿ ಯಾವುದೇ ಇದ್ರೂ ನಾನು ನಿಮ್ಮ ಜೊತೆಗಿರ್ತೀನಿ. ನೀವು ಧೈರ್ಯವಾಗಿ ಯುದ್ಧಕ್ಕಿಳಿಬೋದು. AJ, ನನ್ನ ನಿಮ್ಮ ಯುದ್ಧ ಈಗ ಶುರು. ಅಲಾರಾಮ್ ಹೊಡಿತಿದ್ದಾರೆ ರೀ. ಎದ್ದೆ ಅಲ್ರಿ? ಏನೇನಿಂದು ನೆಮ್ಮದಿಯಾಗಿ ಮಲಗಕ್ಕೂ ಬಿಡಲ್ಲ ಅಂತೆ ರೀ. ಈಚೆ ಅಲಾರಾಮ್ ಹೊಡಿತಿದ್ದಾರೆ, ಎದ್ದೆ ಅಲ್ರಿ? ಇಷ್ಟೊತ್ತರಲ್ಲಿ ಅಲಾರಾಮ್ ಹೊಡಿತಿದ್ದಾರೆ ಅಂದರೆ ಏನಾಗಿದೆಯೋ ಏನೋ. ನನ್ನ ಆಫೀಸಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ರಾ? ಮಿಸ್ಟೇಕಾ? ಹಂಗಂದ್ರೆ ಇದು ನಿಮಗೆ ಓವರ್ ಅನ್ಸ್ಲಿಲ್ಲ? ನಿನ್ನಣಿಗೂ ನಿಜ ಬೇಬಿ, ಮಿಸ್ಟೇಕ್ ಅನ್ನೋ ಪದದ ಅರ್ಥನೇ ಮರ್ತೋಗಿದೆ ನನಗೆ, ಗೊತ್ತಾ? ಮಿಸ್ಟೇಕು ನಾನು ನೀವು ಮಾಡ್ಬೇಕಂತೇನಿಲ್ಲ. ಇವತ್ತು ಆ ಲೀಲಾ ರಿಸೆಪ್ಷನ್ ಅಲ್ಲಿ ಮಾಡಿರೋ ಎಡವಟ್ಗಳಿಗೆ ನಾವು ತಲೆದಂಡ ಕೊಡ್ಬೇಕು ಅನ್ಸುತ್ತೆ.